ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ನಿಮ್ಮ ದಿವ್ಯ ಧನ್ವಿಕ್ ಬ್ಲಾಗ್ಸ್ಗೆ ಎಲ್ಲರಿಗೂ ಸ್ವಾಗತ. ಏನು ಗೊತ್ತಾ ಫ್ರೆಂಡ್ಸ್, ಇವತ್ತು ಮೊನ್ನೆ ಧನ್ವಿಕ್ ಸ್ಕೂಲಲ್ಲಿ ಫುಡ್ ಫೆಸ್ಟಿವಲ್ ಆಗಿತ್ತಲ್ಲ, ಇವನೇನು ಮಾಡ್ದ ಗೊತ್ತಾ, ಎಲ್ಲರೂ ಮಾಡ್ಕೊಂಡು ಬರ್ತಾರಮ್ಮ, ನಾನು ಮಾಡ್ಕೊಂಡು ಹೋಗ್ಲೇಬೇಕು ಅಂತ ಹಠ ಮಾಡಿ ಎಷ್ಟು ಟಾರ್ಚರ್ ಕೊಟ್ಟ ಅಂದರೆ ನನಗೂ ಅವ್ರ ಅಪ್ಪಂಗೂ ಮಾಡಿಕೊಡೋವರೆಗೂ ಬಿಡಲಿಲ್ಲ. ನಾನು ನೋಡಿದ್ರೆ ಎಲ್ಲರೂ ಇದೇ ಥರ ಮಾಡ್ಕೊಂಡು ಬಂದಿರ್ತಾರೆ ಅಂತ ಅಂದ್ಕೊಂಡು ಒಂದಷ್ಟು ಮಾಡ್ಕೊಂಡು ಹೋದೆ. ಸ್ವೀಟ್ ಕಾರ್ನ್ ಸಲಾಡ್ನ ಅದು ನೈಟ್ ಹೋಗಿ ನಾನು ನಮ್ಮ ಮನೆಯವರು ಗಾಡೀಲಿ ಒಂದು ಹತ್ರ ಸಿಗಲಿಲ್ಲ ಅಂತ ಇನ್ನೊಂದು ಕಡೆ ಹೋಗಿ, ಇನ್ನೊಂದು ಹತ್ರ ಸಿಗಲಿಲ್ಲ ಅಂತ ಇನ್ನೊಂದು ಕಡೆ ಹೋಗಿ, ಈ ಥರ ಎಲ್ಲ ಹುಡ್ಕಾಡ್ಕೊಂಡು ಮೊಳಕೆ ಕಾಳು, ಸ್ವೀಟ್ ಕಾರ್ನು ಇದೆಲ್ಲ ತಗೊಬಂದ್ವಿ. ಮುಂಚೆನೇ ಇವನು ಹೇಳಿದ್ದಿದ್ರೆ ಮಾಡಲೇಬೇಕು ಅಂತ ಮನೆಯಲ್ಲೇ ಮೊಳಕೆ ಕಟ್ತಿದ್ದೆ ಕಾಳನ್ನ ನಾನು. ಆದರೆ ಇವನು ಹೇಳಿರಲಿಲ್ಲ ನನಗೆ ಬೇಕೇ ಬೇಕು ಅಂತ. ನಾನೆಲ್ಲ ಸುಮ್ಮನೆ ಹೇಳ್ತವನೆ ಬಿಡು, ಚಿಕ್ಕ ಮಕ್ಕಳಿಗೆಲ್ಲ ಅದೆಲ್ಲ ಮಾಡೋಕ್ಕಾಗಲ್ಲ ಅಂತ ನಾನು ಸುಮ್ಮನಾಗಿದ್ದೆ. ಆಮೇಲೆ ನೋಡಿದ್ರೆ ನೈಟು ಹತ್ಕೊಂಡು ನನಗೆ ಬೇಕೇ ಬೇಕು, ನಾನು ಮಾಡಲೇಬೇಕು ಅಂತ ಅಡ್ಡ ಮಾಡಿದ್ದಕ್ಕೆ ಆಮೇಲೆ ಹೋಗಿ ಹುಡುಕಿ ರಿಲಯನ್ಸಲ್ಲಿ ಕೊನೆಗೆ ಮೊಳಕೆ ಕಾಳನ್ನ ತಗೊಂಡು ಬಂದ್ವಿ. ಮೊಳಕೆ ಕಾಳು, ಸ್ವೀಟ್ ಕಾರ್ನು, ಸೌತೆಕಾಯಿ ಇದೆಲ್ಲ ಹಾಕ್ಬಿಟ್ಟು ಸಲಾಡ್ ಮಾಡ್ಕೊಂಡು ತೊಗೊಂಡೋಗಿದ್ದೆ. ನಾನು ನೋಡಿದ್ರೆ ಎಷ್ಟೊಂದು ಮಾಡ್ಕೊಂಡು ಹೋಗ್ಬಿಟ್ಟಿದ್ದೀನಿ ದೊಡ್ಡ ದಬ್ರೆಯಲ್ಲಿ. ಅಲ್ಲಿ ನೋಡಿದ್ರೆ ಇವನ್ ಕ್ಲಾಸ್ ಮಕ್ಕಳೆಲ್ಲ ಚೂರು ಮಾಡ್ಕೊಂಡು ಬಂದಿದ್ರು. ಆಮೇಲೆ ನನಗೆ ಒಂಥರ ಅನಿಸ್ಬಿಡ್ತು, ನಾನು ಮಾತ್ರ ಇಷ್ಟೊಂದು ಮಾಡ್ಕೊಂಡು ಹೋಗ್ಬಿಟ್ಟಿದ್ದೀನಲ್ಲ ಅಂತ. ಆಮೇಲೆ ಕೊನೆಗೆ ಏನಾಯ್ತು ಗೊತ್ತಾ ಫ್ರೆಂಡ್ಸ್, ಇವನು ಸ್ಟಾಲ್ ಇಟ್ಟಿದ್ದಿದ್ದು ಇವನು, ಆದರೆ ಇವನೇನು ಸೇಲ್ ಮಾಡಲಿಲ್ಲ, ಎಲ್ಲ ನನ್ನ ಕೈಲೇ ಮಾಡಿಸ್ತಾ. ಅಲ್ಲಿ ಕುತ್ಕೊಂಡು ಮಕ್ಳ ಜೊತೆ ನಾನು ವ್ಯಾಪಾರ ಮಾಡಿದೆ. ಇವನು ತಿನ್ಕೊಂಡು ಓಡಾಡ್ತಾ ಇದ್ದ ತಾನೇ. ಹೆಂಗಿತ್ತು ಅವತ್ತು ಸ್ಟಾಲ್ ಇಟ್ಟಿದ್ದು? ಸೂಪರ್. ಏನಂದ್ರು ನಿಮ್ಮ ಮ್ಯಾಮ್ ಎಲ್ಲ? ಮ್ಯಾಮ್ ಕೇಳಿದ್ರು ಎಷ್ಟು ದುಡ್ಡು ಆಯ್ತು ಅಂತ. ಅರ್ಧ ಅಂದೆ. ಯಾಕೆ ಅಂತ ಕೇಳಿದ್ರು, ಅನ್ನೊಂದಿನೆಲ್ಲ ಕೇಳ್ತಿದ್ರು, ಅದಕ್ಕೆ ಕೊಟ್ವಿ ಅಂತ ಹೇಳಿದೆ. ಅವತ್ತೇ ಸ್ಕೂಲಲ್ಲಿ ಹೇಳಿದ್ರು, ಡೆಡಿಕೇಶನ್ ಚೆನ್ನಾಗಿದೆ, ಅವನೆಲ್ಲದರಲ್ಲೂ ಪಾರ್ಟಿಸಿಪೇಟ್ ಮಾಡಬೇಕಂತ ಅವನಷ್ಟು ಕಾನ್ಸಂಟ್ರೇಟ್ ಮಾಡ್ತಾನೆ. ಅವನಿಗೆ ಸಪೋರ್ಟ್ ಮಾಡಿ, ನೀವು ಅವನಿಗೆ ಹೆಲ್ಪ್ ಮಾಡಿ, ಫ್ಯೂಚರಲ್ಲಿ ಅವನಿಗೆ ತುಂಬ ಚೆನ್ನಾಗಿ ಗ್ರೋ ಆಗ್ತಾನೆ, ಅವನು ಒಳ್ಳೆ ಫ್ಯೂಚರ್ ಇದೆ ಅವನಿಗೆ ಅಂತೆಲ್ಲ ಹೇಳಿದ್ರು ಅವ್ರ ಎಚ್ ಎಮ್ ಮ್ಯಾಮು. ನನಗಂತೂ ತುಂಬ ಖುಷಿ ಆಯಿತು. ನನ್ನ ಮಗ ಎಚ್ ಎಮ್ ಮ್ಯಾಮ್ ಕೈಲಿ ಈ ಥರ ಹೇಳಿಸ್ಕೊತಾವನೆ ಅಂದರೆ ಯಾರಿಗೆ ತಾನೇ ಖುಷಿ ಆಗಲ್ಲ ಹೇಳಿ. ನನಗಂತೂ ತುಂಬಾ ಖುಷಿ ಆಯಿತು ಅವ್ರ ಮ್ಯಾಮ್ ಈ ಥರ ಹೇಳಿದ್ಕೆ. ಫ್ರೆಂಡ್ಸ್, ಏನು ಗೊತ್ತಾ ಫ್ರೆಂಡ್ಸ್, ನನ್ನ ಸ್ಕೂಲಲ್ಲಿ ಫ್ರೆಂಡ್ಸ್ ಜೊತೆ ಏನೇನು ಮಾಡಿದೆ ಅಂತ ಹೇಳಿಲ್ಲ. ಎಲ್ಲರೂ ಜರ್ಕಿನ್ ಹಾಕೋ ಬನ್ನಿ ಅಂತ ಮ್ಯಾಮ್ ಹೇಳಿದ್ರು, ಹಾಕೊಂಡು ಹೋದೆ. ನೋಡ್ರೆ ಆ ಥರ ಇರೋಕ್ಕೆ ಆಗಲ್ಲ ನನಗೆ. ನಮ್ಮಮ್ಮನೇ ನೀವು ಕೇಳ್ತು ಹ್ಞೂ ಅಂದೆ, ಆದರೆ ಹಾಕೊಂಡು ಹೋದ್ರೆ ಇರಿಟೇಟೇ ಆಗೋಯ್ತು ನನಗೆ. ಚಳಿಗಾಲದಲ್ಲಿ ಜರ್ಕಿನ್ ಹಾಕೊಂಡ್ರೆ ಇರಿಟೇಟ್ ಆಗುತ್ತಾ? ಬೆಚ್ಚಗಿರುತ್ತೆ ತಾನೇ, ಮತ್ತೆ ಇರಿಟೇಟ್ ಯಾಕಾಯ್ತು ನಿನಗೆ? ಯಾಕಂದರೆ ಯಾವಾಗಲೂ ಜರ್ಕಿನ್ ಹಾಕೊಂಡು ನನಗೆ ಇರಿಟೇಟ್ ಆಗೋಗುತ್ತೆ. ಇರಿಟೇಟ್ ಅಂದರೆ ಏನು? ಈ ಜರ್ಕಿನ್ ನನಗೆ ಇಟ್ಕೊಳ್ಳೋಕ್ಕಾಗಲ್ಲ, ಅದನ್ನು ಬಿಚ್ಚಿ ಎಷ್ಟು ಬಿಡೋಣ ಅನ್ನೋದು ಇರಿಟೇಟು. ಇರಿಟೇಟ್ ಅಂದರೆ ಈ ಥರ ಎಲ್ಲ ಅರ್ಥ ಆಯ್ತಾ? ನನಗೆ ಗೊತ್ತೇ ಇರಲಿಲ್ಲ. ನಿಮ್ಗೆ ಗೊತ್ತೇ ಇರಲಿಲ್ಲ ಅಂದರೆ ನಂಗೆ ಗೊತ್ತಲ್ಲ. ಇನ್ನೂ ಏನೇನು ಗೊತ್ತು ನಿನಗೆ? ಎಲ್ಲ ಗೊತ್ತು. ಎಲ್ಲ ಏನೇನು ಗೊತ್ತು? 100, 100, 1000, 100, 1000 ಎಲ್ಲ 1000 ಗೊತ್ತಿದ್ದಾರೆ ಎಲ್ಲ. ಏನು ಗೊತ್ತಾ ಫ್ರೆಂಡ್ಸ್, ಚಳಿಗಾಲ ಬಂತಲ್ಲ ಅಂತ ನಮ್ಮಮ್ಮ ಪ್ಯಾಕ್ ಮಾಡಿಬಿಟ್ಟು ಹಾಕ್ಬಿಟ್ಟೈತೆ ನನ್ನ. ನಂಗೆ ಈ ಥರ ಇರೋಕ್ಕೆ ಆಗ್ತಿಲ್ಲ. ಏನಾಗ್ತಿದೆ ಅಂತ ಹೇಳ, ಅದಕ್ಕೆ ಇರಿಟೇಟ್ ಏನು ಇನ್ನೊಂದೈತೆ ಹೇಳ ಹೇಳಿ. ಅದಕ್ಕೆ ಈ ಥರ ಪ್ಯಾಕ್ ಆಗೋಕ್ಕಾಗಲ್ಲ ನನಗೆ. ಏನು ಮಾಡೋಣ ಇವಾಗ? ಏನು ಮಾಡೋದ ಅಂತ ಹೇಳ್ತೀನಿ. ಇನ್ನು ಹಿಂಗೆ ಜರ್ಕಿನ್ ಹಾಕ್ಬೇಡ, ಸಾಕ್ಸ್ ಹಾಕ್ಬೇಡ,
ಟೋಪಿ ಹಾಕ್ಬೇಡ, ಏನು ಹಾಕ್ಬೇಡ. ಇಷ್ಟೊಂದು ಮಳೆ ಬಂದು ಚಳಿ ಎಲ್ಲ ಇಲ್ವಾ? ಚಳಿ ಆಗಲ್ವಾ? ಚಳಿ ಆಗದೆ ಇರತ್ ನೀನೇನು ಕಲ್ಲ? ಮನುಷ್ಯ ಅಲ್ವಾ ನೀನು? ಮತ್ತು ಇನ್ನೇನು ನೀನು? ಕಲ್ಲು. ಯಾವ ಕಲ್ಲು? ಮನುಷ್ಯ ಕಲ್ಲು. ಮನುಷ್ಯ ಆದರೆ ಚಳಿ ಆಗುತ್ತೆ, ನೀನು ಮನುಷ್ಯ ಅಲ್ವಲ್ಲ. ಕಲ್ಲು ಕಲ್ಲು ಚಳಿ ಆಗುತ್ತೆ. ಎಲ್ಲಪ್ಪ ಆಚೆ ರೋಡಲ್ಲಿ ಕಲ್ಲೆಲ್ಲ ಏನು ಬೆಡ್ಶೀಟ್ ಹೊಚ್ಕೊಂಡಿರ್ತಾವ, ಟೋಪಿ ಸಾಕ್ಸು ಎಲ್ಲ ಹಾಕ್ಕೊಂಡಿರ್ತಾವ, ಇಲ್ಲ ತಾನೇ? ಅದ್ರೊಳಗಡೆ ಏನು ಇರಲ್ಲ, ಮನೆ ಅದ್ರ ಮಾಹಿತಿ ಇರ್ತಾರೆ. ಹಂಗಂದ್ರೆ ಪ್ರಾಣಿಗಳು ಅಂತ. ಪ್ರಾಣಿಗಳು ಅಂದರೆ? ಪ್ರಾಣಿ ಅಲ್ಲ, ಪ್ರಾಣಿ. ಪ್ರಾಣಿ ಅಂದರೆ ಯಾರು? ಸಿಂಹ ಆ ಥರದ್ದೆಲ್ಲ ಇರ್ತಾರೆ. ಆ ಥರ ಹೇಳ್ಬೇಡ. ಪ್ರಾಣಿಗಳು ಅಂದರೆ ಯಾವ್ಯಾವು ಅಂತ ಹೇಳು. ಯಾವ್ಯಾವು ಪ್ರಾಣಿಗಳು? ಸಿಂಹ, ಹುಲಿ, ಚಿರತೆ, ಆಮೇಲೆ ಬಾತುಕೋಳಿ, ಮತ್ತೆ ಬೆಂಕಿ ಕೋಳಿ, ಟರ್ಕಿ ಅದೇ ಬೆಂಕಿ ಕೋಳಿ. ಓ, ಟರ್ಕಿ ಅಂದರೆ ಬೆಂಕಿ ಕೋಳಿನಾ? ನನಗೆ ಗೊತ್ತೇ ಇರಲಿಲ್ಲ. ಆಮೇಲೆ ಎಲ್ಲ ಇರ್ತವೆ. ನೆನ್ನೆ ನಾವು ಝೂವಲ್ಲಿ ಏನೇನು ನೋಡಿದ್ವಿ? ನೀನು ಹೇಳಬೇಕು ಏನೇನು ನೋಡಿದ್ದೆ ಅಂತ. ಎಲ್ಲ ನೋಡಿದ್ವಿ. ಚೆನ್ನಾಗಿತ್ತಾ ಝೂಗೆ ಹೋಗಿದ್ದಿದ್ದು? ಪ್ರಾಣಿಗಳೆಲ್ಲ ನೋಡಿ ಖುಷಿ ಆಯ್ತಾ ನಿಂಗೆ? ಮೈಸೂರು ಝೂಗೆ. ಆಮೇಲೆ ಇನ್ನೇನೇನು ನೋಡಿದೆ ಝೂ ಅಲ್ಲಿ? ಎಲ್ಲ ನೋಡಿದ್ವಿ. ಸ್ನೇಕು, ಕ್ರೊಕೊಡೈಲು, ಮೊಸಳೆ ಅಂದ್ರೇ ಕ್ರೊಕೊಡೈಲು. ಕ್ರೊಕೊಡೈಲ್ ಆಯ್ತಾ, ಚಿತ್ತ, ಆ ಥರದ್ದೆಲ್ಲ ನೋಡಿದೆ ನಾನು. ಸೂಪರ್ ತಗೊಳಮ್ಮ. ಏನು ಗೊತ್ತಾ, ನೆಕ್ಸ್ಟ್ ಟೈಮು ನಾವು ಈ ಥರ ಇಟ್ಟರೆ ಸೂಪರಾಗಿರುತ್ತೆ ಅಲ್ವಮ್ಮ? ತಿಂದು ನನಗೆ ಇಟ್ಬಿಡೋಣ ಅಂತಲೇ ಅನಿಸ್ಬಿಡ್ತು. ವಿಡಿಯೋ ಮಾಡಬೇಕಾದ್ರೆ ಮಧ್ಯದಲ್ಲಿ ನನಗೆ ಕೆಮ್ಮು ಬಂತು. ಅದಕ್ಕೆ ಏನು ಹೇಳ್ತಾನೆ ನೋಡಿ ಇವನು. ಏನು? ಕೈ ಹಿಂಗೆ ಇಟ್ಕೊಂಡು ಕೆಮ್ಮು. ಯಾಕೆ? ಯಾಕಂದರೆ ಮ್ಯಾಮೇ ಹೇಳಿರೋದು. ಆ ಥರ ಇಟ್ಕೊಂಡಿಲ್ಲ ಅಂದರೆ ಏನಾಗುತ್ತೆ? ಇನ್ನೊಬ್ರು ಹುಷಾರಿಲ್ಲ ಅಂತ ಆಗುತ್ತೆ. ಹೌದಾ? ಇದೆಲ್ಲ ಗೊತ್ತಾ ನಿನಗೆ? ಗುಡ್ ಬಾಯ್ ಆಗ್ಬಿಟ್ಟಿದ್ಯಾ ನೀನು? ಮ್ಯಾಮ್ ಹೇಳಿದ್ರಿಂದ. ಓಕೆ ಫ್ರೆಂಡ್ಸ್, ನಾನು ಹೋಮ್ವರ್ಕ್ ಎಲ್ಲ ಮುಗಿಸ್ಬಿಟ್ಟು 6 ಗಂಟೆ TV ನೋಡ್ಬಿಟ್ಟು ಇರ್ತೀನಿ ಫ್ರೆಂಡ್ಸ್. ಆಮೇಲೆ ನಿಮಗೂ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು. ಬಾಯ್. ನಿಮಗೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಫುಲ್ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು. ದಯವಿಟ್ಟು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಬಾಯ್.